ಬಹಳ ದುರದೃಷ್ಟಕರ ನೋವಿನ ಸಂಗತಿ. ಇದು ಯಾವ ತಾಯಿ ತಂದೆಗೆ ಬರಬಾರದು. ಅದು ಜಾತಿ ವೈಷಮ್ಯ ಅಂತಿರೋ ಏನಂತಿರೋ ಗೊತ್ತಿಲ್ಲ, ಇದಾಗಿ ಹೋಗಿದೆ. ಅವ್ರಿಗೆ ಈಗಾಗಲೇ FIR ಮಾಡಿದ್ದಾರೆ, ಕೆಲವು ಮಂದಿನ ಅರೆಸ್ಟ್ ಮಾಡಿದ್ದಾರೆ, ಇನ್ನು ಕೆಲವು ಮಂದಿನ ಅರೆಸ್ಟ್ ಮಾಡಬೇಕಂತೇಳಿ ಹೇಳಿದ್ದಾರೆ. ಇದು ಈ ಕಾನೂನಾತ್ಮಕ ಇದರಿಂದ ಇಂಥ ಭಾವನೆಯಿಂದ ಹೊರಗೆ ಬರೋಕ್ಕಾಗೋದಿಲ್ಲ. ಇಂಥ ಭಾವನೆಗಳಿಗೆ ಮಠ ಮಂದಿರದವರು ಇಂಥ ಭಾವನೆಗಳನ್ನ ಹೊಡೆದು ಹಾಕಿಸ್ಬೇಕು. ಮನುಷ್ಯರನ್ನೇ ಕಾಣ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಬೇಕು. ಅಧಿಕಾರಿಗಳಿಂದ ತಿಳಿದುಕೊಳ್ಳಿಕ್ಕೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ ಇದೆ ಇವತ್ತು. ಏನಾಯ್ತು ಏನಾಗಿಲ್ಲ ಅಂತಕ್ಕಂಥದ್ದು ವಿಚಾರ ಮಾಡ್ತಾರೆ. ಆ ಫ್ಯಾಮಿಲಿ ಹುಡುಗನ ಫ್ಯಾಮಿಲಿ ಅದಾರ, ಬೇಡಮ್ಮ ತಾಯಿ ಅಂತೇಳಿ ಆ ಹೆಣ್ಮಗಳಿಗೆ ಅವ್ರ ತಾಯಿ ತಂದೆಗೆ ನಾವು ಬಾಂಧವ್ಯದಿಂದ ಬದುಕ್ತೀವಿ, ನಮ್ಗೆ ಯಾಕಿಂಥದ್ದು ಬೇಕು ಬೇಡ, ನೀವು ಆನೆ ಬಲ್ಲದವ್ರು, ನಾವು ಇರುವಿದ್ದಂಗಿದ್ದವ್ರದೀವಿ, ನಮಗಿದು ಬೇಡವೇ ಬೇಡ ಅಂತೇಳಿ ಪಾಪ ಅವ್ರ ತಾಯಿ ತಂದೆ ಹೋಗಿ ಅವ್ರ ಮನೆಗೆ ಹೋಗಿ ಕೈಕಾಲು ಬಿದ್ದು ಹೇಳಿ ಬಂದಿದ್ದಾರೆ. ಆ ಹುಡುಗನ ತಾಯಿ ತಂದೆ ಹೇಳಿ ಬಂದಿದ್ದಾರೆ. ಅಟ್ಟಾಗಿ ಆ ಹೆಣ್ಮಗಳು ಅದೇನು ಮರ್ಡರ್ ಆಗಿತ್ತು ಹುಡುಗಿ ಬೈ ಫೋರ್ಸ್ ಇಲ್ಲ ಅಂತಂದರೆ ನಾನು ವಿಷ ತಗೊಂಡು ಸಾಯ್ತೀನಿ, ನಿನ್ನ ಹೆಸರು ಬರೆದು ಸಾಯ್ತೀನಿ ಅಂತೇಳಿ ಹೆದರಿಸ್ತಾಳೆ. ಇವೆಲ್ಲವೂ ಘಟನೆಗಳು ನಡೆದಿದ್ದಾವೆ. ಇದರಲ್ಲಿ ಅವರು ಆ ಟೈಮ್ದಲ್ಲಿ ಏನೇನು ಕ್ರಮ ಕೈಗೊಂಡ್ರು, ಏನು ಹೇಗೆ ಅಂತಕ್ಕಂಥದ್ದು ತಿಳ್ಕೊಳ್ಳಿ. ಆ ಹುಡುಗನ ತಾಯಿ ತಂದೆನೇ ಸ್ವತಃ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸ್ವತಃ ಅವ್ರ ತಾಯಿ ತಂದೆ ಅವರೆಲ್ಲ ಬಂದು ಬಳಗದವರು ಬೇಡ್ರಿ ಇದೆಲ್ಲ ಒಳ್ಳೇದಂತ ಹುಡುಗಗೂ ಕನ್ವಿನ್ಸ್ ಮಾಡಿದ್ದಾರೆ. ಬಟ್ ಆದಾಗೂ ಸ್ವಲ್ಪ ಫೋರ್ಸ್ ಮಾಡಿ ಅವ್ರನ್ನ ಕರ್ತವ್ಯ ಇದೆ. ಆ ಕರ್ತವ್ಯನ ನಾವೆಲ್ಲರೂ ಕೂಡಿ ಮಾಡಬೇಕಾಗಿದೆ. ಜನಾಂಗದಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ಇಷ್ಟೊಂದು ನಿಷ್ಠುರವಾಗಿ ನಡೀತಕ್ಕಂಥದ್ದು ಒಳ್ಳೆಯದಲ್ಲ. ಯಾರಿಗೂ ಸಣ್ಣ ಮಗು ಅದು ನೋಡಿ ಇನ್ನೊಂದು ಮಗು ಹುಟ್ಟುವಂತಕ್ಕಂಥ ಪರಿಸ್ಥಿತಿಯಲ್ಲಿ ಸಾವಾಗ್ತದೆ. ಎಲ್ಲರೂ ಇದನ್ನು ಪ್ರಯತ್ನ ಮಾಡೋರು. ಬರೀಗ ಅವ್ರು ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ನೋಡು ಎಸಿ ಹುಡುಗನ ಮದುವೆ ಆದಳು ನನ್ನ ಮಗಳು, ಹೀಗೆ ಟೀಕೆ ಟಿಪ್ಪಣಿಗಳು ಮಾನಸಿಕವಾಗಿ ಗೊಂದಲನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಇದೆ. ಎಲ್ಲವನ್ನು ಗಮನಿಸಿ ನನ್ನ ಭಾವನೆ ಇಷ್ಟೇ, ಸಮಾಜದಲ್ಲಿ ಈ ಒಂದು ಸಂಘರ್ಷಕ್ಕಿರಿತಕ್ಕಂಥದ್ದು, ಈ ಜಾತಿ ವ್ಯವಸ್ಥೆ ನಡೀತಕ್ಕಂಥ ಒಬ್ಬರನ್ನೊಬ್ಬರನ್ನ ಪ್ರೀತಿ ಮಾಡಲಾರಂಥ ಬದುಕನ್ನು ನಾವು ಸಣ್ಣ ಮಕ್ಕಳಿದ್ದಾಗ ನಮ್ಮವರೆಲ್ಲರೂ ಗೌಡ್ರ ಜೋಳ 100 ಕ್ವಿಂಟಲ್ ಆದರೆ ನನ್ನ ಈ ಸಲ 100 ಕ್ವಿಂಟಲ್ ಜೋಳ ಐತಲ್ಲ, ಅವ್ರು ಕಾರ್ ತಗೊಂಡು ಬಂದ್ರೆ ನಾ ಕಾರ್ ತಗೊಂಡು ಬಂದೆ ಅಂದರೆ ಅಷ್ಟು ಆ ಪ್ರೀತಿ ವಾತ್ಸಲ್ಯದ ಬದುಕಿತ್ತು. ಅದು ಇವತ್ತದೇನು ತೊಡಕಾಗ್ತಾ ಇದೆ, ತೊಡಕಾಗಬಾರ್ದು. ಕೆಲವರಲ್ಲಿ ವಿನಂತಿ ಮಾಡ್ಕೊಂಡು ಇಂತಹ ದುಷ್ಕೃತ್ಯ, ಇಂತಹ ಒಂದು ಮಾನಸಿಕ ಸ್ಥಿತಿ ಮನುಷ್ಯನಲ್ಲಿ ಇರಬಾರ್ದು. ಎಲ್ಲರೂ ಪ್ರೀತಿ ಗೌರವದಿಂದ ಕಾಣ್ತಕ್ಕಂಥದ್ದು ಆಗಬೇಕು. ಈಗ ಆಗದಾಗಿ ಹೋಗಿದೆ. ಮುಂದಾದರೂ ಆ ಶಾಂತಿಯ ಬದುಕನ್ನು ನಾನು ಸಮಾಜದಲ್ಲಿ ತರಲಿಕ್ಕೆ ಪ್ರಯತ್ನ ಆಗಬೇಕಂತಕ್ಕಂಥ ವಿನಯಪೂರ್ವಕ ವಿನಂತಿ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.